ತಂಗಿಯ ಬದುಕನ್ನು ಕಂಡು ಅನುಸರಿಸಲು ಹೋಗಿ ಎಡವಿದ ಅಕ್ಕ. ಅದಕ್ಕೆ ಹೇಳೋದು ದೂರದ ಬೆಟ್ಟ ನುಣ್ಣಗೆ ಅಂತ. ಜಯಮ್ಮ ಗಂಡ ಸೋಮಯ್ಯನೊಡನೆ ಮಾಗಡಿ ಹತ್ತಿರದ ಹಳ್ಳಿಯಿಂದ ಬಸ್ಸಿನಲ್ಲಿ ಬೆಂಗಳೂರಿಗೆ ಹೊರಟಿದ್ದಾಳೆ. ಅವರಿಬ್ಬರಿಗೂ ಮನಸ್ಸಿನ ತುಂಬ ಏನೇನೋ ಕನಸುಗಳು. ಹಳ್ಳಿಯಲ್ಲಿರುವ ಅರ್ಧ ಎಕರೆ ಗದ್ದೆಯಲ್ಲಿ ಜೀವನ ಸಾಗುತ್ತಿರಲಿಲ್ಲ. ಹಳೆಯ ಮನೆಯನ್ನು ಸರಿಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಗಂಡ ಸೋಮಯ್ಯ ಸ್ವಲ್ಪ ಕೂಲಿ ಮಾಡಿದರೆ ಎರಡೊತ್ತು ಊಟಕ್ಕೆ ಬಟ್ಟೆಗೆ ತೊಂದರೆ ಇರಲಿಲ್ಲ. ಆದರೆ ಜಯಮ್ಮನಿಗೆ ಇತ್ತೀಚೆಗೆ ಏನೇನೂ ಸಮಾಧಾನವಿರಲಿಲ್ಲ. ಅವಳ ತಂಗಿ ಮದುವೆಯಾಗಿ ಬೆಂಗಳೂರಿನಲ್ಲಿದ್ದಳು. ಹಾಗಾಗಿ ಒಂದೆರಡು ಸಲ ತಂಗಿಯ ಮನೆಗೆ ಜಯಮ್ಮ ಬಂದಾಗ ಬೆಂಗಳೂರಿನ ತಳಕು ಬೆಳಕಿಗೆ ಬೆರಗಾಗಿದ್ದಳು. ಅವಳ ತಂಗಿಯ ಗಂಡನಿಗೆ ಎಲ್ಲೋ ಫ್ಯಾಕ್ಟರಿಯಲ್ಲಿ ಕೆಲಸ. ತಂಗಿಗೆ ಒಬ್ಬ ಮಗ. ಅವನಿಗೆ ಇನ್ನೂ 4 ವರ್ಷ. ಆಗಲೇ ಯಾವುದೋ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರಿಸಿದ್ದಾಳೆ. ಅವಳು ಅಲ್ಲಿಯೇ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾಳೆ. ಜಯಮ್ಮ ತಂಗಿ ಹಳ್ಳಿಗೆ ಬಂದಾಗಲೆಲ್ಲ ನೋಡುತ್ತಾಳೆ. ಹಳ್ಳಿಯ ಆಚೀಚೆ ಮನೆಯಲ್ಲಿ ಅವಳ ತಂಗಿ ರಾಧಾ ಬಂದಳೆಂದರೆ ತುಂಬ ಉಪಚಾರ ಮಾಡುತ್ತಾರೆ. ಅದನ್ನೆಲ್ಲ ನೋಡಿ ಜಯಮ್ಮ ಒಮ್ಮೊಮ್ಮೆ ಯೋಚನೆಗೊಳಗಾಗುತ್ತಾಳೆ. ಅದೇ ಹಳ್ಳಿಯಲ್ಲಿ ಇರುವ ತವರಿಗೆ ಹೋದಾಗ ಅಮ್ಮನ ಹತ್ತಿರ ಹೇಳಿಕೊಂಡಿದ್ದಳು, ನಾವು ಬೆಂಗಳೂರಿಗೆ ಹೋಗಿ ದುಡಿಯುತ್ತೇವೆಂದು. ಅಮ್ಮ ಆಗಲೇ ಗದರಿಸಿದ್ದಳು, ನಿನಗೇನಾದರೂ ಬುದ್ಧಿ ಇದೆಯಾ? ಬೆಂಗಳೂರಿಗೆ ಏನಕ್ಕೆ ಹೋಗೋದು? ಇರುವ ಗದ್ದೆಯಲ್ಲಿ ಸರಿಯಾಗಿ ಕೆಲಸ ಮಾಡಿದರೆ ಸಾಕು. ಸ್ವಲ್ಪ ಕಾಸು ಹೊಂದಿಸಿಕೊಳ್ಳಲು ಆಚೀಚೆ ಎಲ್ಲಾದರೂ ಸ್ವಲ್ಪ ಕೆಲಸ ಮಾಡಿದರಾಯಿತು ಎಂದಿದ್ದಳು. ಜಯಮ್ಮ ತಂದೆ ತಾಯಿಗೆ ಹಿರೇಮಗಳು. ಹಾಗೆಯೇ ತಂದೆ ತಾಯಿಯರಿಗೆ ತುಂಬ ಪ್ರೀತಿ. ಅವಳ ನಂತರ ಹುಟ್ಟಿದ 2 ತಂಗಿಯರು ಮತ್ತು ತಮ್ಮ ಇದ್ದರೂ ಹಿರಿಯವಳಾದ ಇವಳ ಮೇಲೆ ತಾತನಿಗೂ ಪ್ರೀತಿ ಜಾಸ್ತಿ. ಬೇಸಿಗೆ ಎಂದರೆ ಮಾವಿನ ತೋಟದಲ್ಲಿ ಮಾವಿನ ಹಣ್ಣುಗಳನ್ನು ಎಳನೀರುಗಳನ್ನು ಕುಡಿಯುವುದರಲ್ಲಿ ಅವಳು ಖುಷಿ ಕಂಡವಳು. ಮಾಗಡಿ ಜಾತ್ರೆಗೆ ವರ್ಷಕ್ಕೊಮ್ಮೆ ಹೋದಾಗ ಕೈ ತುಂಬ ಬಳೆ ತೆಗೆದುಕೊಂಡಾಗ ಎಷ್ಟು ಖುಷಿ ಪಡುತ್ತಿದ್ದಳು. ದೊಡ್ಡವಳಾದಂತೆ ಅದೇ ಹಳ್ಳಿಯಲ್ಲಿ ಅವರದೇ ಸಂಬಂಧದ ಸೋಮಯ್ಯನ ತಂದೆ ಅವಳನ್ನು ಸೊಸೆ ಮಾಡಿಕೊಳ್ಳಲು ಬಯಸಿದಾಗ ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಸೋಮಯ್ಯನೊಡನೆ ಮದುವೆಯಾಗಿ 2 ಗಂಡು ಮಕ್ಕಳೊಂದಿಗೆ ಅವಳು ಸುಖವಾಗಿಯೇ ಇದ್ದಳು. ಅವಳ ಬೇಡಿಕೆ ಅಲ್ಪವಾದ್ದರಿಂದ ಅತೃಪ್ತಿಯ ಪ್ರಶ್ನೆಯೇ ಇರಲಿಲ್ಲ. ತಂಗಿ ರಾಧಾಳನ್ನು ಬೆಂಗಳೂರಿನಿಂದ ಯಾರೋ ಗಂಡಿನ ಕಡೆಯವರು ನೋಡಲು ಬರುತ್ತಾರೆಂದರೆ ಜಯಮ್ಮನಿಗೆ ಆಶ್ಚರ್ಯ. ಅದೇನೋ ಸಂಬಂಧಿಕರ ಮದುವೆಯಲ್ಲಿ ಹೋದಾಗ ಹುಡುಗನ ತಾಯಿ ರಾಧಾಳನ್ನು ನೋಡಿದ್ದರಂತೆ. ಮದುಮಗನ ಕಡೆಯವರು ಬಂದು ನೋಡಿ ತಮಗೆ ಒಪ್ಪಿಗೆ ಎಂದರು. ಅವರಿಗೆ ಬೆಂಗಳೂರಿನಲ್ಲಿ ಜನತಾ ಕಾಲೋನಿಯಲ್ಲಿ ಒಂದು ಪುಟ್ಟ ಮನೆ ಇದೆಯಂತೆ. ಹುಡುಗ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಾನಂತೆ. ಎಲ್ಲರೂ ರಾಧಾಳ ಅದೃಷ್ಟವನ್ನು ಕೊಂಡಾಡುವವರೇ. ಕೆಲವೇ ದಿನಗಳಲ್ಲಿ ರಾಧಾಳ ಮದುವೆಯಾಗಿ ಬೆಂಗಳೂರಿಗೆ ಹೊರಟು ಹೋಗಿದ್ದಳು. ಜಯಮ್ಮ 1-2 ಬಾರಿ ತಂಗಿಯ ಮನೆಗೆ ಬೆಂಗಳೂರಿಗೆ ಹೋಗಿ ಬಂದಿದ್ದಳು. ರಾಧಾ ಅಕ್ಕನಿಗೆ ಸಖತ್ತಾಗಿ ಉಪಚಾರ ಮಾಡಿದ್ದಳು. ಲಾಲ್ಬಾಗ್ ತೋರಿಸಿದ್ದಳು. ಸಿನಿಮಾಗೆ ಕೂಡ ಕರೆದುಕೊಂಡು ಹೋಗಿದ್ದಳು. ಜಯಮ್ಮ ರಾಧಾಳ ಸುಖಿ ಸಂಸಾರ ನೋಡಿ ತುಂಬ ಖುಷಿಪಟ್ಟಳು. ರಾಧಾಳ ಮಗನಿಗೆ 4 ವರ್ಷವಾದಾಗ ರಾಧಾ ಹತ್ತಿರವೇ ಇರುವ ಗಾರ್ಮೆಂಟ್ ಫ್ಯಾಕ್ಟರಿ ಸೇರಿದ್ದಳು. ಹೊಸದಾಗಿ ಸೇರಿದ ನೌಕರಿ ರಾಧಾಳಿಗೆ ತುಂಬ ಉತ್ಸಾಹ. ಮಗನನ್ನು ಹತ್ತಿರವೇ ಇರುವ ಇಂಗ್ಲೀಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ಗೆ ಸೇರಿಸಿದ್ದಳು. ಹಳ್ಳಿಗೆ ಹೋದಾಗ ಮಗ ಹೇಳುವ ನರ್ಸರಿ ರೈಮ್ಗಳನ್ನು ಎಲ್ಲರಿಗೂ ಕೇಳಿಸಿ ಮೆರೆದಿದ್ದಳು. ತನ್ನ ಫ್ಯಾಕ್ಟರಿಯ ಸುದ್ದಿಯನ್ನು ತುಂಬ ಹೇಳಿದ್ದಳು. ಅದನ್ನೆಲ್ಲ ಕೇಳಿ ಜಯಮ್ಮನಿಗೂ ತುಂಬ ಕುತೂಹಲ. ಬೆಂಗಳೂರಿಗೆ ಹೋಗಿ 5 ವರ್ಷಗಳಲ್ಲಿ ರಾಧಾ ಎಷ್ಟು ಬದಲಾಗಿ ಬಿಟ್ಟಳು ಎಂದು. ಅವಳೊಡನೆ ಇನ್ನೊಮ್ಮೆ ಬೆಂಗಳೂರಿಗೆ ಬಂದಾಗ ಪ್ರತ್ಯಕ್ಷ ನೋಡಿ ಇನ್ನೂ ಮನದಟ್ಟಾಗಿತ್ತು. ರಾಧಾಳ ಮಗ ಸ್ಕೂಲ್ ಯೂನಿಫಾರಂ ಧರಿಸಿ ಟೈ ಕಟ್ಟಿಕೊಂಡು ಶೂ ಧರಿಸಿ ಸ್ಕೂಲ್ಗೆ ತಯಾರಾದಾಗ ಜಯಮ್ಮನ ಜೊತೆ ಬಂದಿದ್ದ ಅವಳ ಕಿರಿಯ ಮಗ ತನಗೂ ಅವನಂತೆ ಶೂ ಬೇಕೆಂದು ಹಠ ಮಾಡತೊಡಗಿದ. ಜಯಮ್ಮನಿಗೆ ಅವನನ್ನು ಸಮಾಧಾನಪಡಿಸುವ ಹೊತ್ತಿಗೆ ಸಾಕಾಗಿ ಹೋಗಿತ್ತು.
ಬೆಂಗಳೂರಿನಿಂದ ಬಂದ ಜಯಮ್ಮ ಈ ಬಾರಿ ಸೋಮಯ್ಯನಿಗೆ ಒತ್ತಾಯಿಸತೊಡಗಿದಳು. ನಾವು ಬೆಂಗಳೂರಿಗೆ ಹೋಗೋಣ, ಕೆಲ ವರ್ಷ ಫ್ಯಾಕ್ಟರಿಯಲ್ಲಿ ದುಡಿದು ಒಳ್ಳೆಯ ಕಾಸು ಮಾಡಿಕೊಂಡು ಬಂದರೆ ಈ ಮನೆಯನ್ನು ಸರಿ ಮಾಡಿಕೊಳ್ಳಬಹುದು, ಕೈಯಲ್ಲಿ 4 ಕಾಸು ಮಾಡಿಕೊಳ್ಳಬಹುದು ಎಂದು. ಆದರೆ ಸೋಮಯ್ಯನಿಗೆ ಈ ವಿಚಾರ ಇಷ್ಟವಿರಲಿಲ್ಲ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಅವರವರ ಕಷ್ಟ ಸುಖ ಅವರಿಗೆ. ಇಲ್ಲಿ ದುಡಿದುಕೊಂಡಿದ್ದರೆ ಏನು ತೊಂದರೆ, ಜಯಮ್ಮನಿಗೆ ಏಕೆ ಈ ಬುದ್ಧಿ ಎಂದು ಅವನು ಯೋಚಿಸುತ್ತಿದ್ದ. ಜಯಮ್ಮ ದಿನವೂ ಒತ್ತಾಯಿಸತೊಡಗಿದಾಗ, ಇನ್ನೊಮ್ಮೆ ರಾಧಾ ಗಂಡನೊಡನೆ ತವರಿಗೆ ಬಂದಾಗ ಸೋಮಯ್ಯ ಅವರನ್ನು ವಿಚಾರಿಸಿಕೊಂಡ. ರಾಧಾಳ ಗಂಡ, ಬೆಂಗಳೂರಿಗೆ ಬಂದರೆ ಯಾರಿಗೆ ಕೆಲಸವಿಲ್ಲ ಹೇಳು, ಒಂದಿಲ್ಲೊಂದು ಏನಾದರೂ ಸಿಕ್ಕೇ ಸಿಗುತ್ತೆ, ಇಲ್ಲಿಗಿಂತ ಕೂಲಿಯೂ ಹೆಚ್ಚು, ಬನ್ನಿ ಎಂದಾಗ ಜಯಮ್ಮನ ಸಂತೋಷಕ್ಕೆ ಪಾರವೇ ಇಲ್ಲ. ಅಮ್ಮ ಅಪ್ಪ ಎಷ್ಟು ಬೇಡವೆಂದರೂ ಕೇಳದೆ ಮಕ್ಕಳನ್ನು ಕರೆದುಕೊಂಡು ಗಂಡನೊಡನೆ ಬೆಂಗಳೂರಿಗೆ ಹೊರಟೇ ಬಿಟ್ಟಳು. ಬೆಂಗಳೂರಿಗೆ ಬಂದು 1-2 ತಿಂಗಳಾಗಿತ್ತು. ಜಯಮ್ಮನ ಗಂಡನಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಸರಿಯಾಗಿ ಸಿಗಲೇ ಇಲ್ಲ. ಊರಿಂದ ಬಂದಾಗಿದೆ, ಈಗಲೇ ವಾಪಸ್ಸು ಹೋಗುವಂತೆಯೂ ಇಲ್ಲ. ಎಲ್ಲೋ ಒಂದು ಕಡೆ ಚಿಕ್ಕ ಕೆಲಸಕ್ಕೆ ಅವನು ಸೇರಿಕೊಂಡಾಯಿತು. ಊರಿನಿಂದ ತಂದ ಹಣವನ್ನೆಲ್ಲ ಬಾಡಿಗೆ ಅಡ್ವಾನ್ಸ್ ಎಂದು ಕೊಟ್ಟಾಗಿತ್ತು. ಜಯಮ್ಮನ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಸೇರುವ ಕನಸು ಕನಸಾಗಿಯೇ ಉಳಿಯಿತು. ಅಲ್ಲೇನೋ ಹೈಸ್ಕೂಲ್ ಓದಿದ ಸರ್ಟಿಫಿಕೇಟ್ ಬೇಕಂತೆ. ರಾಧಾ ಹೈಸ್ಕೂಲ್ ಮುಗಿಸಿದ್ದರಿಂದ ಅವಳಿಗೆ ಕೆಲಸ ಸಿಕ್ಕಿತ್ತು. ಆದರೆ ಪ್ರೈಮರಿಯಲ್ಲಿ ಶಾಲೆ ಬಿಟ್ಟು ಊರಲ್ಲಿ ಓಡಾಡಿಕೊಂಡಿದ್ದ ಜಯಮ್ಮನಿಗೆ ಕೆಲಸ ಕೊಡುವವರು ಯಾರು? ಆದರೂ ಜಯಮ್ಮ ಸುಮಾರಿಗೆ ಸೋಲೊಪ್ಪುವವಳಲ್ಲ. ಅಕ್ಕಪಕ್ಕದ ಜನರ ಪರಿಚಯ ಮಾಡಿಕೊಂಡು ಪಕ್ಕದ ಕಾಲೋನಿಯಲ್ಲಿ 3-4 ಮನೆಗಳಲ್ಲಿ ಬಟ್ಟೆ ಪಾತ್ರೆ ತೊಳೆಯುವ ಕೆಲಸ ಗಿಟ್ಟಿಸಿಕೊಂಡಳು. ಆದರೆ ಜಯಮ್ಮ ಎಂದೂ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿರಲಿಲ್ಲ. ಮೇಲಿಂದ ಅವಳ ಬಾಯಿ ತುಂಬ ಜೋರು. ಹೀಗಾಗಿ 4 ತಿಂಗಳಲ್ಲಿ 4-5 ಮನೆ ಬದಲಾಯಿಸಿದಾಯಿತು. ಮಗನನ್ನು ಸ್ಕೂಲಿಗೆ ಸೇರಿಸಬೇಕೆಂದು ಜಯಮ್ಮನಿಗೆ ರಾಧಾಳ ಮಗನಂತೆ ಕಾನ್ವೆಂಟಿಗೆ ಸೇರಿಸಬೇಕೆಂದು ಆಸೆ. ಅಂತೂ ಸಾಲ ಸೋಲ ಮಾಡಿ ಕಳಿಸಿದ್ದಾಯಿತು. ಅವನ ಬಟ್ಟೆ ಪುಸ್ತಕಗಳಿಗೆ ಕೆಲಸ ಮಾಡುವವರ ಮನೆಯಲ್ಲಿ ಸಾಲ ಮಾಡಿದಾಯಿತು. ಸೋಮಯ್ಯ ಜಯಮ್ಮನ ಹತ್ತಿರ, ನಿನ್ನ ಮಾತು ಕೇಳಿ ಬಂದಿದ್ದಾಯಿತು, ಈಗ ಅನುಭವಿಸುವವನು ನಾನೇ ಅಲ್ಲವೇ ಎಂದು ಗೊಣಗುತ್ತಲೇ ಇದ್ದ. ತಿಂಗಳ ಖರ್ಚು ಇಬ್ಬರ ದುಡಿತದಿಂದ ತೂಗಿಸುವುದರಲ್ಲಿ ಸಾಕಾಗಿ ಹೋಗುತ್ತಿತ್ತು. ಒಂದು ದಿನವೂ ಜಗಳವಾಡದ ಅವರಿಬ್ಬರು ಸಣ್ಣ ಪುಟ್ಟ ಕಾರಣಕ್ಕೆ ದಿನವೂ ಜಗಳವಾಡತೊಡಗಿದ್ದರು. ಅಂತೂ 2 ವರ್ಷ ಕಳೆಯುವ ಹೊತ್ತಿಗೆ ಮನೆ ಸರಿ ಮಾಡಿಸಿಕೊಳ್ಳಲು ರೊಕ್ಕ ಕೂಡಿಸಿದಿಡುವುದು ಹಾಗಿರಲಿ, ಜೀವನ ಸಾಗಿಸುವುದೇ ಕಷ್ಟಕರವಾಗತೊಡಗಿತು. ಊರಲ್ಲಾದರೆ ಸೊಪ್ಪು ಮೆಣಸಿನಕಾಯಿಗೆಲ್ಲ ಕಾಸು ಕೊಡಬೇಕಾಗಿತ್ತೆ. ದಿನದಿನವೂ ಏರುತ್ತಿರುವ ಬೆಲೆ. ಊರಲ್ಲಾದರೆ ಮನೆಯಲ್ಲೇ ಹಸುವಿನ ಹಾಲು ಇತ್ತು, ಇಲ್ಲಿ ಅದಕ್ಕೂ ರೊಕ್ಕ ಬೇಕು. ಅಂತೂ ಇದೆಲ್ಲದರಿಂದ ಬೇಸತ್ತ ಜಯಮ್ಮ ಸೋಮಯ್ಯ ಈ ಬಾರಿ ಊರಿಗೆ ಹೋಗಿ ಮಗನನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದು ನಿರ್ಧರಿಸಿದ್ದರು. ಎಲ್ಲ ಸಾಮಾನು ತುಂಬಿಕೊಂಡು ವಾಪಸ್ ಮಾಗಡಿ ಬಸ್ಸಿಗೆ ಊರಿಗೆ ಹೊರಟಾಗ ಜಯಮ್ಮನ ಕಣ್ಣಂಚಲ್ಲಿ ನೀರು ತುಂಬಿತ್ತು. ಇನ್ನೆಂದೂ ಈ ಮಾಯಾನಗರಿಗೆ ಬರಬಾರದು, ನಮ್ಮೂರು ನಮಗೆ ಸುಖ, ಭೂಮಿ ತಾಯಿ ನಮ್ಮನ್ನು ಸರಿಯಾಗಿ ಕಷ್ಟಪಟ್ಟು ದುಡಿದವರಿಗೆ ಎಂದೂ ಮೋಸ ಮಾಡುವುದಿಲ್ಲ ಎಂದು ಮನಸ್ಸಿಗೆ ತಾನೇ ಸಾಂತ್ವನ ಮಾಡಿಕೊಂಡಳು. ಊರಿಗೆ ಹೋಗಿ ಹೇಗೆ ಗದ್ದೆ ಸಾಗುವಳಿ ಮಾಡಿ ಇದ್ದುದರಲ್ಲಿ ಹೇಗೆ ಮನೆ ಸರಿ ಮಾಡಿಸಿಕೊಳ್ಳಬೇಕೆಂದು ಯೋಚಿಸತೊಡಗಿದ್ದಳು ಜಯಮ್ಮ. ಅದಕ್ಕೆ ಹೇಳೋದಲ್ವಾ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ನಮ್ಮ ಮುಂದೆ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ದೂರದ ಬೆಟ್ಟ ಯಾವಾಗಲೂ ನುಣ್ಣಗೆ ಕಾಣೋದು. ಅವ್ರವ್ರ ಕಷ್ಟ ನಮಗೆ ಅರ್ಥ ಆಗಲ್ಲ ದೂರದಿಂದ ನೋಡಿದವ್ರಿಗೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.